ಹಲೋ ಹಾಯ್ ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಿ ಎಲ್ಲರೂ? ನಾನು ನಿಮ್ಮ ಶಯಾನ್, ನೀವು ನೋಡ್ತಾ ಇದ್ದೀರಾ ಪಲ್ಸ್ ಆಫ್ ಪಬ್ಲಿಕ್. ವೀಕ್ಷಕರೇ, ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಹಳ ದೊಡ್ಡ ಮಟ್ಟದಾದ ಒಂದು ಪ್ರತಿಭಟನೆ ಕಾಂಗ್ರೆಸ್ ಪಕ್ಷದ ನಾಯಕರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ವಿವಿಧ ಕ್ಷೇತ್ರಗಳಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ನಾಯಕರು, ಶಾಸಕರು ಬಹಳಷ್ಟು ಮಂದಿ ಆಗಮಿಸಿ ಪ್ರತಿಭಟನೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಕೂಡ ಭಾಗಿಯಾಗಿದ್ದರು. ತದನಂತರ ಈ ಒಂದು ಕಾರ್ಯಕ್ರಮದ ಕುರಿತು ಕೂಡ ಮಾತನಾಡಿದರು. ಮನ್ರೇಗಾ ಕುರಿತ ನಡೀತಿರುವ ಚರ್ಚೆ, ತದನಂತರ ನ್ಯಾಷನಲ್ ಹೆರಾಲ್ಡ್ ಕುರಿತು ಇಡಿ ಕೊಟ್ಟಿರುವ ಕ್ಲೀನ್ ಚಿಟ್ ಕುರಿತು ಎಲ್ಲ ಮಾತನಾಡಿದರು. ತದನಂತರ ಬಿಜೆಪಿ ಇಡಿಯನ್ನ ಹೇಗೆ ದುರುಪಯೋಗ ಪಡೆದುಕೊಳ್ಳುತ್ತಿದೆ ಅದರ ಕುರಿತು ಕೂಡ ಮಾತನಾಡಿದರು. ಒಂದಿಷ್ಟು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮೊಂದಿಗೆ ಮಾತನಾಡಿದ್ದಾರೆ. ಅದರ ವಿಷುವಲ್ಸ್ ಹೀಗಿದೆ. ಉಪ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಒಂದು ಪದ ಹೆಚ್ಚು ಕಡಿಮೆ ಸೇರ್ಕೊಂಡ್ರೆ ಖುಷಿ ಪಡಬೇಕಾಗಿರೋ ವಿಷಯ ಅಲ್ವಾ? ಡಿ.ಕೆ. ಶಿವಕುಮಾರ್ ಅವರ ಹೆಸರಿನಲ್ಲಿ ಒಂದು ಎಕ್ಸ್ಟ್ರಾ ಪದ ಇದೆಯಲ್ಲ, ಉಪ ಮುಖ್ಯಮಂತ್ರಿ. ಬಿಟ್ಟಿಲ್ಲ, ಅದನ್ನ ಕೈ ಹಾಕಕ್ ಹೋದ್ರಿ, ಕೊನೆಗೆ ಉಗಿಸ್ಕೊಂಡ್ರಿ, ಬಿಟ್ಬಿಟ್ರಿ ಸೈಲೆಂಟ್ ಆಗಿ. ಕೊನೆಗೆ ವಿರೋಧ ಪಕ್ಷದಲ್ಲಿ ಇರೋರ ಮೇಲೆ ಎಲ್ಲ ಕೇಸ್ ಹಾಕಕ್ ಹೋದ್ರಿ, ಅಲ್ಲೂ ಕೋರ್ಟ್ ಅಲ್ಲಿ ಉಗಿಸ್ಕೊಂಡ್ರಿ, ಸೈಲೆಂಟ್ ಆದ್ರಿ. ಇವಾಗ ನೋಡಿದ್ರೆ ಇರ್ತಕ್ಕಂಥ ಹಳೆ ಲೀಡರ್ಗಳ ಹೆಸರುಗಳನ್ನೆಲ್ಲ, ಇರ್ತಕ್ಕಂಥ ಸ್ಕೀಮ್ಗಳನ್ನೆಲ್ಲ ನೀವು ತೆಗೆದುಕೊಂಡು ಅದರಲ್ಲೂ ನೀವೇನಾದ್ರೂ ಬದಲಾವಣೆ ಮಾಡ್ತಾ ಇದ್ದೀರಾ ಅಂತ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ನಮ್ ವಿಷಯ. 5 ವರ್ಷದಲ್ಲಿ 3 CM ಚೇಂಜ್ ಮಾಡಿರೋ ಏಕೈಕ ಒಂದೇ ಒಂದು ಪಾರ್ಟಿ ಯಾವ್ದಂದ್ರೆ ಬಿಜೆಪಿ ಪಾರ್ಟಿ. ಆಮೇಲೆ ಯತ್ನಾಳ್ ಅವ್ರು ಏನ್ ಹೇಳ್ತಾರೆ, ಪ್ರತಿ ಸತಿನೂ ಯಡಿಯೂರಪ್ಪನವ್ರ ಮಕ್ಕಳಿಗೆ ಇಂಪಾರ್ಟೆನ್ಸ್ ಕೊಡೋದು ಅಂತ ಹೇಳ್ತಾರೆ. ಆಮೇಲೆ ಈಶ್ವರಪ್ಪ ಅವ್ರು ಏನ್ ಹೇಳ್ತಾರೆ, ಒಂದ್ ಕಡೆ ಶೋಭಾ ಕರಂದ್ಲಾಜೆ, ಇನ್ನೊಂದ್ ಕಡೆ ಯಡಿಯೂರಪ್ಪ ಅವ್ರ ಮಕ್ಕಳು ಅಂತಾರೆ. ಅವ್ರದೇ ಪಾರ್ಟಿ ಕಾರ್ಯಕರ್ತರು, ಅವ್ರದೇ ಪಾರ್ಟಿ ಲೀಡರು, ಅವ್ರ ಪಾರ್ಟಿ ಅವ್ರ ಬಗ್ಗೆನೆ ತುಂಬಾ ಅಸಹ್ಯವಾಗಿ ಮಾತಾಡಿದ್ದಾರೆ. ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಕ್ಕೆ ನನ್ನಂತ ಯುವಕರು ಸಾವಿರಾರು ಜನ ಮುಂದೆ ಬರ್ತಾರೆ. ಬಂದಿದೀವಿ, ಬರ್ತೀವಿ. ಸೊ ಪ್ರತಿಭಟನೆ ಈಗ ನಾವು ನ್ಯಾಷನಲ್ ಹೆರಾಲ್ಡ್ ಅನ್ನೋ ವಿಚಾರ ದೇಶವ್ಯಾಪಿ ಚರ್ಚೆ ಆಗ್ತಿರುವಂತ ಒಂದು ವಿಚಾರ ಏನಿದೆ ಅದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದೀವಿ. ನಮ್ಮ ಹಕ್ಕನ್ನ ನಮಗೆ ಸಿಕ್ಕಿರುವ ಜಯವನ್ನ, ಸಣ್ಣ ಜಯ, ಬಿಜೆಪಿಗರು ಅದನ್ನು ಅಪಹಾಸ್ಯ ಮಾಡುವ ಪ್ರಯತ್ನಗಳನ್ನ ಮಾಡ್ತಾ ಇದಾರೆ. ಏನಂತ, ಏನು ಆಗಿಲ್ಲ ರೀ, ಪ್ರಕರಣ ಅಲ್ಲೇ ಇದೆ, ಚಾರ್ಜ್ ಶೀಟ್ ಮಾತ್ರ ಸುಪ್ರೀಂ ಕೋರ್ಟ್ ಅಥವಾ ತನಿಖಾ ಸಂಸ್ಥೆಯ ಚಾರ್ಜ್ ಶೀಟ್ ಕೊಟ್ಟಿದ್ದನ್ನ ಮಾತ್ರ ಬೇಡ ಅಂತೇಳಿ ತಳ್ಳಿರೋದಷ್ಟೇ. ಇದ್ರೊಳಗೆ ಏನಿದೆ ಜಯ ಅಂತ ಖುಷಿ ಪಡುವಂತದ್ದು ಏನಿದೆ ಅಂತ ಕೇಳ್ತಾ ಇದ್ದಾರೆ. PMLA, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್, ಇದು ಬ್ರಹ್ಮಾಸ್ತ್ರ, ಇದು ಶೂಲ. ಇದನ್ನ ನಾವು ಹೇಗೆ ನೋಡ್ಬೋದು? ಒಬ್ಬ ಯಾವುದೇ ಅಧಿಕಾರದಲ್ಲಿರುವ ವ್ಯಕ್ತಿ, ದೇಶದ ಯಾವುದೇ ಸ್ಥಾನದಲ್ಲಿರೋ, ನಮ್ಗೆ ಗೊತ್ತು, ಇಬ್ರು ಮುಖ್ಯಮಂತ್ರಿಗಳನ್ನ, ಜಾರ್ಖಂಡ್ ಹಾಗೂ ಡೆಲ್ಲಿಯ ಮುಖ್ಯಮಂತ್ರಿಗಳನ್ನ ಯಾವುದೇ ಸಾಕ್ಷಿ ಇಲ್ಲದೆ ನಮ್ಮನ್ನ ನಾವು ರುಜುವಾತು ಮಾಡ್ಕೊಳ್ಳೋಕ್ಕೂ ಅವಕಾಶವನ್ನ ಕೊಡದೆ ಒಂದಷ್ಟು ತಿಂಗಳು, ಅದೊಂದು ಅಥವಾ ವರ್ಷ ಬಂಧನದಲ್ಲಿಡುವಂತ ಪ್ರಕ್ರಿಯೆ ಆಯ್ತು. ಅದಕ್ಕೆ ಕಾರಣ PML ಆಕ್ಟ್. ಇದನ್ನ ಪ್ರಯೋಗ ಮಾಡುವ ದುರುದ್ದೇಶದಿಂದ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ, 79 ವರ್ಷದ ಮಹಿಳೆ, ವೃದ್ಧ ಮಹಿಳೆ, ದೇಶಕ್ಕಾಗಿ ತನ್ನ ಪ್ರಧಾನಿ ಸ್ಥಾನವನ್ನೇ ತ್ಯಾಗ ಮಾಡಿದಂತ ಒಬ್ಬ ಮಹಿಳೆಯನ್ನ ಜೈಲಿನಲ್ಲಿ ಇಡಬೇಕು, ಬಂಧನದಲ್ಲಿ ಇಡಬೇಕು, ಆಕೆಗೆ ಹಿಂಸೆ ಕೊಡಬೇಕು ಅನ್ನೋ ದುರುದ್ದೇಶವನ್ನ ಹೊಂದಿರುವಂತ ಈ ಕೇಂದ್ರ ಸರ್ಕಾರ, ಅಥವಾ ವಿಶೇಷವಾಗಿ ಅಮಿತ್ ಶಾ, ಇದ್ರಲ್ಲಿ ನಾನು ನೇರ ಅಮಿತ್ ಶಾ ಅವರನ್ನ ಟಾರ್ಗೆಟ್ ಮಾಡ್ತೀನಿ. ಕಾರಣ, ಆ ವ್ಯಕ್ತಿಯನ್ನ ಅವರು ಮಾಡಿದ ಪಾಪಗಳಿಗಾಗಿ ಜೈಲಿನಲ್ಲಿ ಇಡುವಂತ, ಜೈಲಿಗೆ ಹೋಗುವಂತ ಪರಿಸ್ಥಿತಿ ಅವ್ರಿಗೆ ಬಂದಿತ್ತು. ನನ್ನನ್ನ ಜೈಲಿಗೆ ಕಳಿಸ್ಬಿಟ್ರು, ನಾನು ಕಾಂಗ್ರೆಸ್ಸಿಗರನ್ನ ಜೈಲಿಗೆ ಕಳಿಸ್ಬೇಕು, ಅದು ಸರ್ವೋಚ್ಚ ನಾಯಕರನ್ನ ಜೈಲಿಗೆ ಕಳಿಸ್ಬೇಕು ಅನ್ನುವ ಉದ್ದೇಶವನ್ನ, ಮನಸ್ಥಿತಿಯನ್ನ ಅವರು ಇಟ್ಕೊಂಡಿದ್ದಾರೆ. ಅಂದ್ರೆ ನಾನು ಬಿಜೆಪಿಗರಿಗೆ ನೇರ ಹೇಳ್ತೀನಿ, ಅಮಿತ್ ಶಾ ಅಂತೂ ಕೇಳಿಸ್ಕೊಳ್ಳಲ್ಲ ಬಿಡಿ ಅಲ್ವಾ, ಬಿಜೆಪಿ ಕಾರ್ಯಕರ್ತರಿಗೆ ನಾನು ಹೇಳ್ತೀನಿ, ನಿಮ್ಮ ಸರ್ವೋಚ್ಚ ನಾಯಕರಾದ ಏನು ಅಮಿತ್ ಶಾ ಅವರ ಉದ್ದೇಶ ಇದೆಯಲ್ಲ, ಅದನ್ನ ನಾನು ಅಥವಾ ನನ್ನ ಸಾಕಷ್ಟು ಜನ ಕಾಂಗ್ರೆಸ್ನ ಸ್ನೇಹಿತರು, ಕಾಂಗ್ರೆಸ್ ಕಾರ್ಯಕರ್ತರು, ಲಕ್ಷಾಂತರ ಜನ ಕಾಂಗ್ರೆಸ್ ಕಾರ್ಯಕರ್ತರು, ಅಥವಾ ಕಾಂಗ್ರೆಸ್ಗೆ ಮತ ಹಾಕಿದ, ನಿಮಗೆ ಎಷ್ಟು ಮತ ಹಾಕಿದ್ರು ಅಷ್ಟೇ ಮತವನ್ನ ಕಾಂಗ್ರೆಸ್ಗೂ ಹಾಕಿರುವಂತ ಕೋಟ್ಯಾಂತರ ಜನ ಕಾರ್ಯಕರ್ತರ ಅಥವಾ ಮತದಾರರ ಪರವಾಗಿ ಹೇಳ್ತಿದ್ದೀನಿ, ನಿಮ್ಮ ಉದ್ದೇಶವನ್ನ ಈಡೇರಿಸೋಕೆ ನಾವು ಬಿಡೋದಿಲ್ಲ. ತಪ್ಪನ್ನ ಮಾಡದೇ ಇರೋ ವ್ಯಕ್ತಿ ನೀವು ಯಾವುದೋ ಒಂದು ಕಾರಣಕ್ಕೆ ಜೈಲಿಗೆ ಇಡಬೇಕು ಅನ್ನುವ ನಿಮ್ಮ ಉದ್ದೇಶ ಇದೆಯಲ್ಲ, ನಾವು ಆಗೋದಕ್ಕೆ ಬಿಡೋದಿಲ್ಲ. ಗೃಹಲಕ್ಷ್ಮಿ ಕುರಿತು ಸಾಕಷ್ಟು ಗೃಹಲಕ್ಷ್ಮಿ ಹಣ ಬರ್ತಿಲ್ಲ, ಸದನದಲ್ಲಿ 5,000 ಕೋಟಿ ಹಗರಣ ಆಗಿದೆ ಅನ್ನೋ ಕೂಡ ಆರೋಪ ಕೇಳಿಬರ್ತಾ ಇದೆ. ಇದ್ರ ಬಗ್ಗೆ ಹಗರಣ ಅನ್ನೋ ಪದವನ್ನ ಯಾರು ಬಳಸ್ತಿಲ್ಲ, ನೀವೇ ಬಳಸ್ತಾ ಇರೋದು. ದಯವಿಟ್ಟು ಕ್ಷಮಿಸಿ, ಅದು ಹಗರಣ ಅಲ್ಲ, ತಪ್ಪು ಮಾಹಿತಿ. ಒಬ್ಬ ವ್ಯಕ್ತಿ, ಸಚಿವ ಸ್ಥಾನದಲ್ಲಿರುವ ಒಬ್ಬ ವ್ಯಕ್ತಿ ಕ್ಷಮೆ ಕೇಳೋದು ಅನ್ನೋದು ಸಣ್ಣ ವಿಷಯ ಅಲ್ಲ. ಅಪಚಾರ ಆಗಿದೆ, ರಾಂಗ್ ಕ್ಯಾಲ್ಕುಲೇಷನ್ ಆಗಿದೆ, ತಪ್ಪು ಮಾಹಿತಿ ಬಂದಿದೆ, ಕ್ಷಮಿಸಿ, ಈ ತಪ್ಪನ್ನ ನಾವು ತಿದ್ಕೋತೀವಿ ಅನ್ನೋದಿದೆಯಲ್ಲ, ಸಣ್ಣ ವಿಷಯ ಖಂಡಿತ ಅಲ್ಲ. ಹೌದು, ಆಗಿದೆ, ಸಣ್ಣದೊಂದು ಅಪಚಾರ ಆಗಿದೆ, ಒಂದು ಅಂಕಿ ಅಂಶದಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿದೆ. ಇದನ್ನ ರಾಜಕೀಯಕ್ಕಾಗಿ ಬಳಸ್ಕೊಂಡು ದೊಡ್ಡದು ಮಾಡೋದಕ್ಕಿಂತ
ಪರಿಹಾರ ಏನಿದೆ ಅನ್ನೋದು ನೋಡೋದು ಉತ್ತಮ. ಹಗರಣ ನಡೆದಿಲ್ಲ, ಸಣ್ಣದೊಂದು ಕ್ಯಾಲ್ಕುಲೇಷನ್ ಅಲ್ಲಿ ಮಾತ್ರ ತಪ್ಪಾಗಿರೋದು, ಅದು ಕಾಲಕ್ರಮೇಣ ಸರಿ ಹೋಗುತ್ತೆ. ನಾನೊಬ್ಬ ಗ್ಯಾರಂಟಿ ಸಮಿತಿಲಿ ಇದ್ದೀನಿ. ಗ್ಯಾರಂಟಿ ರಾಜಾಜಿನಗರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅನ್ನೋದಿದೆ. ಆ ರೀತಿ ಸಾಕಷ್ಟು ಸಮಿತಿಗಳಿದೆ. ಆ ಸಮಿತಿಯಲ್ಲಿ ನಾನು ಇದ್ದೀನಿ. ನನ್ನ ಈ ಏನಿದೆ ಭಾಗ್ಯಗಳನ್ನ ತಗೊಳ್ತಿರುವಂತ ಫಲಾನುಭವಿಗಳಿಗೆ ನಾನು ಈ ಮೂಲಕ ಹೇಳೋದು ಒಂದೇನೆ, 2.5 ವರ್ಷ ರಾಜ್ಯ ಸರ್ಕಾರ ಕೊಟ್ಟಿದೆ, ಇನ್ನೂ 2.5 ವರ್ಷ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇರುತ್ತೆ. ನೀವು ಯಾರು ಚಿಂತೆ ಮಾಡಬೇಡಿ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೀನಿ, ನಾವು ಕೊಟ್ಟಂತ ಭರವಸೆಯನ್ನ, ನಾವು ಕೊಟ್ಟಂತ ಮಾತನ್ನ ಯಾವತ್ತೂ ಉಳಿಸ್ಕೋತೀವಿ. ಬಿಜೆಪಿಗಿರ್ತಾರ ಮಾತನ್ನ ತಪ್ಪುವ ಜನ ನಾವಲ್ಲ. ನಂಬಿ ಇನ್ನುಳಿದಿರೋ 2 ವರ್ಷ ಗ್ಯಾರಂಟಿ ಕೊಡ್ತೀವಿ. ನಂತರ 28ಕ್ಕೆ ಚುನಾವಣೆ ಬಂದಾಗ ಮತ್ತೊಮ್ಮೆ ನಾವು ನಿಮ್ ಮುಂದೆ ಬರ್ತೀವಿ, ಮತ್ತೊಂದಷ್ಟು ಹೊಸ ಯೋಜನೆಗಳನ್ನು ತಗೊಂಡ್ಬರ್ತೀವಿ. ಆಗ ನೀವು ನಿರ್ಧಾರ ಮಾಡಿ. ಅಲ್ಲಿವರೆಗೆ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ, ಈ ರೀತಿ ಆಗ ಅನ್ನಭಾಗ್ಯ ಅಥವಾ ಯುವ ನಿಧಿ ಯಾವ ಯೋಜನೆಯೂ ನಿಲ್ಲಲ್ಲ. ಇದಕ್ಕೆ ಸಾಮಾನ್ಯ ಕಾರ್ಯಕರ್ತನಾದ ನನ್ನಂತ ಸಾಕಷ್ಟು ಜನವೇ ನೇರ ಕಾರಣ. ನಿಮಗೆ ನಾನು ಈ ಮೂಲಕ ಭರವಸೆ ಕೊಡ್ತೀನಿ. ಕಾಂಗ್ರೆಸ್ನವರಾಗಿರ್ತಾರೆ, ಕಾಂಗ್ರೆಸ್ನವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಅದು ಬೇಡ, ಅದು ನೋಡಿ ಅಪ್ರಸ್ತುತವಾದಂತ ಪ್ರಶ್ನೆ ಆಗತ್ತಿದು. ಯಾರಾಗ್ತಾರೆ? ಸಿದ್ದರಾಮಯ್ಯನವರ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ. ಅವರು ಮುಖ್ಯಮಂತ್ರಿನೇ ರೀ, ಉಪ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅವರು ಮುಖ್ಯಮಂತ್ರಿ. ಒಂದು ಪದ ಹೆಚ್ಚು ಕಡಿಮೆ ಸೇರ್ಕೊಳ್ಳೆ ಖುಷಿ ಪಡಬೇಕಾಗಿರೋ ವಿಷಯ ಅಲ್ವಾ? ಡಿ.ಕೆ. ಶಿವಕುಮಾರ್ ಅವರ ಹೆಸರಿನಲ್ಲಿ ಒಂದು ಎಕ್ಸ್ಟ್ರಾ ಪದ ಇದೆಯಲ್ಲ, ಉಪ ಮುಖ್ಯಮಂತ್ರಿ. ಕಾಂಗ್ರೆಸ್ನವರೇ ಸರ್, ಇದ್ರಲ್ಲಿ ಚಿಂತೆ ಮಾಡುವಂತದ್ದೇನಿದೆ, ತಲೆ ಕೆಡಿಸ್ಕೊಳ್ಳುವಂತದ್ದೇನಿದೆ? ರಾಜ್ಯದ ಜನಕ್ಕೆ ನಾನು ಕೇಳೋದಷ್ಟೇ, ನಿಮ್ಗೇನ ನಿಮ್ಮ ಜೀವನದಲ್ಲಿ ಈ ಒಂದು ಪದ ಏನಿದೆಯಲ್ಲ ಏನಾದ್ರು ಸಮಸ್ಯೆ ಮಾಡ್ತಿದ್ಯಾ? ನಿಮ್ಮ ಜೀವನದಲ್ಲಿ ಏನಿದೆ, ದೈನಂದಿನ ಕಾರ್ಯಚಟುವಟಿಕೆಗಳಲ್ಲಿ ಏನಾದ್ರೂ ಬದಲಾವಣೆ ಆಗಿದ್ಯಾ? ಏನೂ ಇಲ್ಲ. ನಿಮ್ ಜೀವನ ನಡೀತಿದೆ, ನಮ್ ಜೀವನ ನಡೀತಿದೆ. ಮಾಧ್ಯಮಗಳು ಪಾಪ ಅವ್ರು ಹೊಟ್ಟೆ ಪಾಡಗ ಅವ್ರು ಮಾಡ್ಲೇಬೇಕು. ಯಾರು ಸಿಎಂ TRP ಬೇಕು ಸರ್. TRP ಇದ್ರೆ ತಾನೆ ಅವರು ಬದುಕೋಕಾಗೋದು. ಅದಕ್ಕಾಗಿ ಏನೇನೋ ವಿಷಯಗಳನ್ನು ತರ್ತಿದ್ದಾರೆ. ರಾಜ್ಯದ ಜನರಿಗೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವ ಗೊಂದಲ ಬೇಡ. ಇನ್ನೂ 2.5 ವರ್ಷ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ. ಜನ ಚಿಂತೆ ಮಾಡಬೇಡಿ. ಯಾವ್ದಾದ್ರು ಒಂದು ಕಾರ್ಯಕ್ರಮ ಕೊಟ್ರೆ ಅದರದ್ದು ಫಲ ಏನ್ ಸಿಗುತ್ತೆ, ಯಾರಿಗೋಗಿ ತಲುಪುತ್ತೆ ಅಂತ ನೋಡ್ಬೇಕು ವಿನ ಯಾವ್ದು ಹೆಸರಿದೆ ಅನ್ನೋದು ನೋಡಕ್ ಹೋಗ್ಬಾರ್ದು. ಇವಾಗ ಅವತ್ತಿಂದ ಅದನ್ನ ಸ್ಕೀಮ್ ನ ಮನಮೋಹನ್ ಸಿಂಗ್ ಅವ್ರ ಪೀರಿಯಡ್ ಇಂದ ಅದನ್ನ ತಗೊಂಡ್ಬಂದಿದ್ದಾರೆ. ನೀವು ಹೊಸ ಸ್ಕೀಮ್ ಕೊಡಿ, ನೀವು ಇನ್ನೊಂದು ಕಾರ್ಯಕ್ರಮನ ರೂಪಣೆ ಮಾಡಿ ಅದಕ್ಕೆ ಏನಾದ್ರು ಒಂದು ಹೆಸರಿಡಿ. ಒಟ್ಟರಲ್ಲಿ ಬಡವರಿಗೆ ಅನುಕೂಲ ಆಗುವಂಥದ್ದು, ಬಡವರಿಗೆ ಸಹಾಯ ಆಗುವಂಥದ್ದು, ಆರ್ಥಿಕವಾಗಿ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ಬೇಕು ವಿನ ಈ ರೀತಿ ಯಾವ್ದೋ ಒಂದು ವಿಷಯಗಳನ್ನ ಇಟ್ಕೊಂಡು ಮತ್ತೆ ಅದನ್ನೇ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ರೆ ಅದು ಸರಿ ಹೋಗಲ್ಲ. ಅದು ಆಮೇಲೆ ಫಸ್ಟ್ ಆಫ್ ಆಲ್ ಇಟ್ಟಿರ್ತಕ್ಕಂಥದ್ದು ಹೆಸರು ಯಾರು? ಮಹಾತ್ಮ ಗಾಂಧಿ ಅವ್ರದ್ದು. ಮಹಾತ್ಮ ಅಂತಕ್ಕಂಥ ಹೆಸರನ್ನ ಇಟ್ಟಿದ್ದು ಯಾರು? ರವೀಂದ್ರನಾಥ್ ಟ್ಯಾಗೋರ್ ಅವರು. ಅವ್ರು ಕೊಟ್ಟಂತ ಆ ಒಂದು ಹೆಸರನ್ನ ಇಟ್ಕೊಂಡು ಅದನ್ನ ತೆಗಿಯಕ್ ಹೋಗ್ತೀರಾ ಅಂದ್ರೆ ಇನ್ನು ನೀವು ಯಾವ್ದನ್ನ ಈ ದೇಶದಲ್ಲಿ ಉಳ್ಸಕ್ ಹೋಗ್ತೀರಾ? ಸಂವಿಧಾನನ ಬಿಟ್ಟಿಲ್ಲ, ಅದನ್ನ ಕೈ ಹಾಕಕ್ ಹೋದ್ರಿ, ಕೊನೆಗೆ ಉಗಿಸ್ಕೊಂಡ್ರಿ, ಬಿಟ್ಬಿಟ್ರಿ ಸೈಲೆಂಟ್ ಆಗಿ. ಕೊನೆಗೆ ವಿರೋಧ ಪಕ್ಷದಲ್ಲಿ ಇರೋರ್ ಮೇಲೆ ಎಲ್ಲ ಕೇಸ್ ಹಾಕಕ್ ಹೋದ್ರಿ, ಅಲ್ಲೂ ಕೋರ್ಟ್ ಅಲ್ಲಿ ಉಗಿಸ್ಕೊಂಡ್ರಿ, ಸೈಲೆಂಟ್ ಆದ್ರಿ. ಇವಾಗ ನೋಡಿದ್ರೆ ಇರ್ತಕ್ಕಂಥ ಹಳೆ ಲೀಡರ್ಗಳ ಹೆಸರುಗಳನ್ನೆಲ್ಲ, ಇರ್ತಕ್ಕಂಥ ಸ್ಕೀಮ್ಗಳನ್ನೆಲ್ಲ ನೀವು ತೆಗೆದುಕೊಂಡು ಅದರಲ್ಲೂ ನೀವೇನಾದ್ರೂ ಬದಲಾವಣೆ ಮಾಡ್ತಾ ಇದೀರಾ ಅಂತ ನೋಡಿದ್ರೆ ಅದ್ರಲ್ಲಿ ಯಾವ ರೀತಿ ಬದಲಾವಣೆ ಮಾಡಿದ್ರೆ ಜನಕ್ಕೆ ಹೊರೆ ಆಗುವಂತದ್ದೇ ಬದಲಾವಣೆ ಮಾಡ್ತಾ ಇದ್ದೀರಾ. ಮೊದಲು 100% ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಡ್ತಾ ಇದ್ರು, ಇವತ್ತು 60% ಮಾತ್ರ ಕೇಂದ್ರ ಸರ್ಕಾರ ಕೊಡ್ತಾ ಇದ್ದೀರಾ, 40% ರಾಜ್ಯ ಸರ್ಕಾರ ಕೊಡ್ತೀರಾ. ಅದಾದ್ಮೇಲೆ ಅದನ್ನ ಹೆಸರು ಬೇರೆ ಹೆಸರು ಬದಲಾಯಿಸುವಂತ ಅವಶ್ಯಕತೆ ಏನಿತ್ತು? ಯಾವ್ದಾದ್ರು ಬ್ರಿಟಿಷ್ ಅವ್ರ ಹೆಸರು ಇದೆಯಾ? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಒಂದು ಚಳುವಳಿಯಲ್ಲಿ ಮುಂಚೂಣಿಯನ್ನ ತಗೊಂಡಂತವರು ಮಹಾತ್ಮ ಗಾಂಧಿ ಅವರು. ಅವ್ರ ಹೆಸರನ್ನ ಇವತ್ತು ನೀವು ಬದಲಾಯಿಸಕ್ ಹೋಗ್ತೀರಾ ಅಂದ್ರೆ ಇನ್ನು ಈ ದೇಶದಲ್ಲಿ ಯಾವ್ದನ್ನ ಉಳಿಸ್ತೀರಾ? ನಿಜವಾಗ್ಲೂ ಇದು ಪ್ರತಿಯೊಬ್ರು ನಾಚಿಕೆಟ್ಟ ಸಂಗತಿ. ಇದು ಪ್ರತಿಯೊಬ್ಬ ಭಾರತೀಯನು ಇವತ್ತು ತಲೆ ತಗ್ಗಿಸುವಂತ ಕೆಲಸ. ದಯವಿಟ್ಟು ಕೇಂದ್ರ ಸರ್ಕಾರಕ್ಕೆ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತೀವಿ, ಈ ಒಂದು ನಿರ್ಣಯನ ದಯವಿಟ್ಟು ಕೈ ಬಿಡಬೇಕು. ಕೈ ಬಿಟ್ಟು ಯಾವ್ದಾದ್ರು ಒಳ್ಳೆ ಕಾರ್ಯಕ್ರಮವನ್ನ ಜನಕ್ಕೆ ತಗೊಂಬನ್ನಿ ಹೊಸದಾಗಿ. ಅದನ್ನ ಬಿಟ್ಟು ಈ ರೀತಿ ಅಡ್ಡಗಾಲ ಹಾಕೋ ಕೆಲಸನ ಮಾಡಕ್ ಹೋಗ್ಬೇಡಿ. ಸರ್, ಈ ಪ್ರತಿಭಟನೆ ಎಷ್ಟೆಷ್ಟು ಕಾಣ್ತಿರೋ ಕಾರಣನೇ ನೋಡಿ, ಜನಗಳು ಎಷ್ಟು ಸೇರ್ಕೊಂಡಿದ್ದಾರೆ ಅಂತ. 10 ವರ್ಷದಿಂದ ನಿಮ್ಗೆ ಇಡಿ ಕೇಸಿಂದ ಒಂದೇ ಒಂದು ವ್ಯಾಖ್ಯೆ ಹಿಡ್ಕೊಂಡು ನಮ್ಗೆ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಪಾರ್ಟಿಗಾಗ್ಲಿ ಕಾಂಗ್ರೆಸ್ ಲೀಡರ್ಗಾಗ್ಲಿ. ಇದು ಹೆಂಗೆ ನಾವು ಸೆಲೆಬ್ರೇಟ್ ಮಾಡ್ತಿದೀವಿ ಅಂದ್ರೆ, ಈಗಲೂ ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್ ಬದುಕಿದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಎಂಟೈರ್ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ನಾವು ಇದನ್ನೆಲ್ಲ ಉದ್ದೇಶವಾಗಿ ಕ್ಲೀನಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಸರ್. 10 ವರ್ಷದಿಂದ ಎಷ್ಟು ನ್ಯಾಷನಲ್ ಲೀಡರು ಬಿಜೆಪಿ ಪಾರ್ಟಿಗೆ ಹೋಗಿ ಸೇರ್ಕೊಂಡಿದ್ದಾರೆ ಅಂತ ನೋಡಿ. ಎಲ್ಲದಕ್ಕೂ ಕಾರಣ ಇಡಿ ಕೇಸ್ ಮಾತ್ರನೇ. ಆಮೇಲೆ ಇನ್ನೊಂದು ಸೆಕೆಂಡ್ ವಿಷಯ ಏನಂತ ಹೇಳಿದ್ರೆ, CM ಶೇರಿಂಗ್ ಬಗ್ಗೆ ಮಾತಾಡ್ತಾರೆ ಅಶೋಕ್ ಸರ್. CM ಶೇರಿಂಗ್ ಏನಂತ ಹೇಳಿದ್ರೆ, ಸಿದ್ದರಾಮಯ್ಯನ ಇಲ್ಲ ಡಿ.ಕೆ. ಶಿವಕುಮಾರ್ ಅಂತ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ನಮ್ಮ ವಿಷಯ. 5 ವರ್ಷದಲ್ಲಿ 3 CM ಚೇಂಜ್ ಮಾಡಿರೋ ಏಕೈಕ ಒಂದೇ ಒಂದು ಪಾರ್ಟಿ ಯಾವ್ದಂದ್ರೆ ಬಿಜೆಪಿ ಪಾರ್ಟಿ.
ಆಮೇಲೆ ಯತ್ನಾಳ್ ಅವ್ರು ಏನ್ ಹೇಳ್ತಾರೆ, ಪ್ರತಿ ಸತಿನೂ ಯಡಿಯೂರಪ್ಪನವ್ರ ಮಕ್ಕಳಿಗೆ ಇಂಪಾರ್ಟೆನ್ಸ್ ಕೊಡೋದು ಅಂತ ಹೇಳ್ತಾರೆ. ಆಮೇಲೆ ಈಶ್ವರಪ್ಪ ಅವ್ರು ಏನ್ ಹೇಳ್ತಾರೆ, ಒಂದ್ ಕಡೆ ಶೋಭಾ ಕರಂದ್ಲಾಜೆ, ಇನ್ನೊಂದ್ ಕಡೆ ಯಡಿಯೂರಪ್ಪ ಅವ್ರ ಮಕ್ಕಳು ಅಂತಾರೆ. ಅವ್ರದೇ ಪಾರ್ಟಿ ಕಾರ್ಯಕರ್ತರು, ಅವ್ರದೇ ಪಾರ್ಟಿ ಲೀಡರು, ಅವ್ರ ಪಾರ್ಟಿ ಅವ್ರ ಬಗ್ಗೆನೆ ತುಂಬಾ ಅಸಹ್ಯವಾಗಿ ಮಾತಾಡ್ತಿದ್ದಾರೆ. ನಮ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರು ಆತರ ಮಾತಾಡ್ತಾನೆ ಇಲ್ಲ. ಫ್ಯೂಚರ್ ಅಲ್ಲಿ ನಮ್ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು, ಕಾಂಗ್ರೆಸ್ ಪಾರ್ಟಿ ಲೀಡರೇ ಸಿಎಂ ಆಗ್ತಾರೆ. ಸಿಎಂ ಸಿದ್ದರಾಮಯ್ಯ ಇದಾರೆ, ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಆದ್ರೂ ಆಗ್ಬೋದು. ನಮ್ ಕಡೆಯಿಂದ ಏನ್ ಹೇಳ್ತಿದೀವಿ ಅಂದ್ರೆ, ನಾವು ಚೆನ್ನಾಗಿದ್ದೀವಿ. ದಯವಿಟ್ಟು ಬಿಜೆಪಿ ಅವರು ಏನೇ ನಮ್ಮಲ್ಲಿ ಏನೇ ಕಿರಾತಗಾರ ಕೆಲಸ ಮಾಡಿದ್ರು ನಾವು ಯಾವತ್ತು ಯಾವುದೇ ರೀತಿ ನಾವು ಮಿಸ್ಅಂಡರ್ಸ್ಟ್ಯಾಂಡ್ ಆಗಕ್ ಹೋಗಲ್ಲ. ನಮ್ಮ ಪಾರ್ಟಿ ಚೆನ್ನಾಗಿ ನಡೀತಿದೆ. ಫಸ್ಟ್ ನಾವು ಎಲ್ಲದಕ್ಕೂ ಖುಷಿ ಪಡೋಂತ ಏನು ವಿಷಯ ಅಂದ್ರೆ, ಹೈಕೋರ್ಟ್ ನಮ್ಗೆ ಒಳ್ಳೆ ತೀರ್ಪು ಸಿಕ್ಕಿದೆ, ಯಾವುದೇ ರೀತಿ ಇಶ್ಯೂ ಇಲ್ಲ ಅಂತ. ಆ ವಿಷಯಕ್ಕೆ ಬಿಜೆಪಿ ಎಸ್ಪೆಷಲಿ ಅಮಿತ್ ಶಾ ಅವ್ರಿಗಾಗ್ಲಿ, ಮೋದಿ ಅವ್ರಿಗಾಗ್ಲಿ, ಅಶೋಕ್ ಅವ್ರಿಗಾಗ್ಲಿ ಪಕ್ಕಾ ಮುಖಭಂಗ. ದಯವಿಟ್ಟು ಎಂಟೈರ್ ಕಾಂಗ್ರೆಸ್ ಪಾರ್ಟಿ ಮಾತ್ರ ಇಲ್ಲ, ಮತ್ತು ಇತರ ಪಾರ್ಟಿನೂ ಎಲ್ಲರೂ ಸೆಲೆಬ್ರೇಟ್ ಮಾಡಲೇಬೇಕು ಸರ್. ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಈ ಸ್ವಾತಂತ್ರ್ಯ ಉದ್ಯಾನದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದಂತಹ ಸನ್ಮಾನ್ಯ ಸೋನಿಯಾ ಗಾಂಧಿರವರು ಹಾಗೂ ರಾಹುಲ್ ಗಾಂಧಿರವರ ಮೇಲೆ ಕೇಂದ್ರ ಸರ್ಕಾರ ಮಾಡ್ತಿದ್ದಂತಹ ದೌರ್ಜನ್ಯದ ಬಗ್ಗೆ ಒಂದು ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ. ಏಕೆಂದರೆ ನ್ಯಾಯ ಯಾವತ್ತೂ ನ್ಯಾಯವಾಗಿರುತ್ತೆ. ಇದು ನ್ಯಾಯಾಲಯವು ಒಂದು ನ್ಯಾಯದ ಪರವಾಗಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆಯಾಗಿದೆ. ಯಾಕಂದ್ರೆ ನೋಡಿ, ಬಿಜೆಪಿ ಪಕ್ಷವು ಯಾವುದಾದ್ರೂ ಒಂದು ತಪ್ಪು ಮಾಹಿತಿ ನೀಡಿ ಇವರನ್ನ ಒಂದು ಕಾನೂನಿನ ಬಿಕ್ಕಟ್ಟಿನಲ್ಲಿ ಸಿಕ್ಕಾಕ್ಬೇಕು ಅನ್ನೋ ಒಂದೇ ಇದರಲ್ಲಿ ಯಾವ್ದಾದ್ರೂ ಒಂದು ಕೇಸ್ನಲ್ಲಿ ಸಿಕ್ಕಾಕ್ಸಿ ಇವ್ರನ್ನ ದೌರ್ಜನ್ಯ ಮಾಡಬೇಕು ಅಂತ ಅನ್ಕೊಂಡಿತ್ತು. ಆದ್ರೆ ಈ ನ್ಯಾಯಾಲಯವು ಇವತ್ತು ನ್ಯಾಯದ ಪರವಾಗಿ ಎಲ್ಲರೂ ಇರ್ತಾರೆ ಮತ್ತು ನ್ಯಾಯ ಯಾವತ್ತು ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ಉದಾಹರಣೆ ಕೊಟ್ಟಿದೆ. ಹಾಗಾಗಿ ನಮ್ಮ ಕೇಂದ್ರದ ಬಿಜೆಪಿ ಪಕ್ಷ ಆಗಲಿ, ರಾಜ್ಯದ ಬಿಜೆಪಿ ಪಕ್ಷವಾಗಲಿ ಒಂದು ನ್ಯಾಯಯುತವಾದಂಥ ಸಂದೇಶದ ಬಗ್ಗೆ ಹೋರಾಟ ಮಾಡಬೇಕು, ಅಥವಾ ಜನರಲ್ಲಿ ಒಂದು ಅವೇರ್ನೆಸ್ ಮೂಡಿಸ್ಬೇಕು. ಅದು ಬಿಟ್ಬಿಟ್ಟು ತಪ್ಪು ಸಂದೇಶಗಳನ್ನ ಕೊಟ್ಟು ಜನರಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡ್ತಾ ಇದೆ. ಅಂಥದಕ್ಕೆ ಈ ನ್ಯಾಯಾಲಯದ ತೀರ್ಪು ಒಂದು ಉತ್ತಮ ಉದಾಹರಣೆಯಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಧನ್ಯವಾದ. ಏನಿವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿ ಸಾಹೇಬ್ರ ಮೇಲೆ ಮತ್ತೆ ಸೋನಿಯಾ ಗಾಂಧಿ ಮೇಡಮ್ ಮೇಲೆ 2 ಕೇಸನ್ನ మన ಉಚ್ಚ ನ್ಯಾಯಾಲಯ ಸ್ಪಷ್ಟೀಕರಿಸಿದೆ. ಇದರಲ್ಲಿ ಯಾವುದೇ ತರದ್ದು ಹಗರಣ ಆಗಿಲ್ಲ ಅಂತನ. ಏನು ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಪಕ್ಷ ಹಾಗೆ ಅವರ ಎದುರಾಳಿಗಳನ್ನ ಯಾವ ತರ ಮಣಿಸ್ತಿದ್ದಾರೆ ಅಂತಂದ್ರೆ, IT, ED ಈ ತರ ಸ್ಕ್ಯಾಮ್ ಮಾಡ್ಕೊಂಡು ಏನು ವಿರೋಧ ಪಕ್ಷಗಳನ್ನ ಅವರು ನಿಜವಾಗಿ ಎದುರಿಸಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಏನು ಸಂಸ್ಥೆಗಳನ್ನ ದುರುಪಯೋಗ ಪಡ್ಕೊಂಡು ಅವರು ವಿರೋಧ ಪಕ್ಷದ ನಾಯಕರುಗಳನ್ನ ಎದುರಿಸ್ತಾ ಇದ್ದಾರೆ. ಅದಕ್ಕೆ ನಾವು ಇವತ್ತು ಏನು ಸಾಮಾನ್ಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಯೂತ್ ಕಾಂಗ್ರೆಸ್ ಹುಡುಗರಾಗಿರ್ಬೋದು, ಏನಿವತ್ತು ಪ್ರಬಲವಾಗಿ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ನಾವು ಖಂಡಿತ ಬಿಜೆಪಿ ಸರ್ಕಾರನ ಎದುರಿಸಲೇಬೇಕು, ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಲೇಬೇಕು ಅಂತ ಒಂದು ಪಣ ತಟ್ಟಿ ನಿಂತಿದ್ದೇವೆ. ಎಸ್ಪೆಷಲಿ ನಾವು ಬಂದು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಅವರು, TB ಜಯಚಂದ್ರ ಸಾಹೇಬ್ರ ಕ್ಷೇತ್ರದವರು. ನಮ್ಮ ಶಾಸಕರು ಬಹಳ ಸೀನಿಯರ್ ಇದ್ದಾರೆ, 2 ಬಾರಿ ಮಂತ್ರಿ ಆಗಿರೋದ್ರು, ಈ ಬಾರಿ ಡೆಲ್ಲಿ ವಿಶೇಷ ಪ್ರತಿನಿಧಿಗಳಾಗಿದ್ದಾರೆ. ಅವ್ರ ಕ್ಷೇತ್ರದಿಂದ ಬಂದಿರೋರು ನಾವು. ಯಾಕಂದ್ರೆ ಅವ್ರನ್ನ ನೋಡಿ ಆ ವಿಚಾರಗಳನ್ನ ತಿಳ್ಕೊಂಡಿರೋದ್ರಿಂದ ನಿಮ್ಮಲ್ಲಿ ನಾನು ಹೇಳಕ್ ಇಷ್ಟಪಡ್ತಿದ್ದೀನಿ. ಏನು ಮೋದಿ ಮತ್ತೆ ಅಮಿತ್ ಶಾ ಅವರು ಏನ್ ಮಾಡ್ತಾ ಇದ್ದಾರೆ, ಸೇಡಿನ ರಾಜಕಾರಣ ಮಾಡ್ತಾ ಇದ್ದಾರೆ. ಈ ರಾಜ್ಯದಲ್ಲೂ ಅಷ್ಟೇ, ಎಸ್ಪೆಷಲಿ ಕರ್ನಾಟಕದಲ್ಲಿ ಅವ್ರು ಯಾವತ್ತೂ ಬಹುಮತದಲ್ಲಿ ಯಾವತ್ತೂ ಅಧಿಕಾರ ಒಂದು ಸರಿನೂ ಅನುಭವಿಸಿಲ್ಲ. ಹಿಂದೆ ಬಾಗ್ಲಿಂದ ರಾಜಕಾರಣ ಮಾಡಿ ಅವರಿಗೆ ಅಭ್ಯಾಸ ಆಗಿರೋದ್ರಿಂದ ಏನು ಇವಾಗ ಗೃಹಲಕ್ಷ್ಮಿ ಬಗ್ಗೆ ಏನು ವೀರಾವೇಶವಾಗಿ ಏನು ಕಿರ್ಚಾಡ್ತಾ ಇದ್ದಾರೆ ಬಿಜೆಪಿ ಸದಸ್ಯರಾಗಿರ್ಬೋದು, ವಿರೋಧ ಪಕ್ಷದ ನಾಯಕರಾಗಿರ್ಬೋದು, ಬಿಜೆಪಿ ಮುಖಂಡರಾಗಿರ್ಬೋದು. ಹೌದು, ಕ್ವಶನ್ ಮಾಡ್ಲಿ, ಚರ್ಚೆ ಮಾಡ್ಲಿ. 2 ತಿಂಗಳು ಅಮೌಂಟ್ ಕ್ರೆಡಿಟ್ ಆಗಿಲ್ಲ, ಬಟ್ ಇದರಲ್ಲಿ ಯಾವುದೇ ತರದ ಭ್ರಷ್ಟಾಚಾರ ಆಗಿಲ್ಲ. ಆ ತರ ಭ್ರಷ್ಟಾಚಾರ ಆಗಂತ ಸರ್ಕಾರನು ಕಾಂಗ್ರೆಸ್ ಸರ್ಕಾರ ಅಲ್ಲ. ದಯಮಾಡಿ ಸಾರ್ವಜನಿಕರು ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು. ಸಾರ್ವಜನಿಕರು ಪರ ಯಾರು ನಿಂತಿದ್ದಾರೆ, ವಿರೋಧ ಯಾರಿದ್ದಾರೆ, ದಯಮಾಡಿ ಸಾಮಾನ್ಯ ಜನ ಹಾಗೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಯೂತ್ಸ್ ಸ್ವಲ್ಪ ಬಿಜೆಪಿನ ಅಬ್ಸರ್ವ್ ಮಾಡಿ, ಕಾಂಗ್ರೆಸ್ನ ಅಬ್ಸರ್ವ್ ಮಾಡಿ. ಯಾವ ಪಕ್ಷದಿಂದ ಯಾರಿಗೆ ಜನಸಾಮಾನ್ಯರಿಗೆ ಅನುಕೂಲ ಯಾವ್ರಿಗೆ ಆಗ್ತಿದೆಯೋ ಅವ್ರನ್ನ ಬೆಂಬಲಿಸ್ರಿ. ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, DK ಸಾಹೇಬರಾಗಿರ್ಬೋದು, ಒಂಥರ ಜೋಡೆತ್ತಿದ್ದಂಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ನಮ್ಮ ಪಕ್ಷದ ಒಳಗಡೆ ಏನೇ ವಿಚಾರ ಇದ್ರೂ ನಾವು ಮಾತಾಡ್ಕೊಂತೀವಿ.
ಯಾಕೆ ಅವ್ರು ಬಿಜೆಪಿ ಪಕ್ಷದಲ್ಲಿ ಇಲ್ವಾ? 2-3 ಬಣ ಇದಾವೆ, ಓಪನ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ನಮ್ಮ ನಾಯಕರು ಇಬ್ರು ಏನ್ ಹೇಳ್ತಿದ್ದಾರೆ, ನಾವು ಹೈಕಮಾಂಡ್ ಏನ್ ಹೇಳುತ್ತೆ ಅದಕ್ಕೆ ನಾವು ಬದ್ಧರು. ಯಾರು ನಮ್ಮ ಉಪಮುಖ್ಯಮಂತ್ರಿಗಳು ಅಷ್ಟೇ, ಮುಖ್ಯಮಂತ್ರಿಗಳು ಅಷ್ಟೇ. ನಮ್ಮಲ್ಲಿ ನಾಯಕತ್ವ ಕೊರತೆ ಇಲ್ಲ. ಇದರಲ್ಲಿ ಬಿಜೆಪಿಯ ನ್ಯಾಯ ಕೊರತೆ ಎದ್ದು ಕಾಣಿಸ್ತಾ ಇದೆ. ಫಸ್ಟ್ ಅವ್ರ ತೆಟ್ಟೆಯಲ್ಲಿ ಹೆಗಣ ಇದೆ, ಅವ್ರು ನೋಡ್ಕೊಳ್ಳಿ. ನಮ್ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ. ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಕ್ಕೆ ನನ್ನಂತ ಯುವಕರು ಸಾವಿರಾರು ಜನ ಮುಂದೆ ಬರ್ತಾರೆ. ಬಂದಿದೀವಿ, ಬರ್ತೀವಿ. ಯಾವುದೇ ಕಾರಣಕ್ಕೂ ನಾವು ಈ ಬಿಜೆಪಿ ಸರ್ಕಾರದ ದೊಡ್ಡ ಬೆದರಿಕೆಗೆ ನಾವು ಎದುರೋರಂತವ್ರಲ್ಲ. ಈ ಇಡಿ ಏನು ಈ ಸಂಸ್ಥೆಗಳನ್ನ ಬಳಸ್ತಾ ಇದ್ದಾರೋ ಅದು ಆದಷ್ಟು ಬೇಗ ನಿಲ್ಲಿಸ್ಬೇಕು. ಆಮೇಲೆ ವೋಟ್ ಚೋರಿ, ಅವ್ರು ಯಾವುದು ಸ್ವಾಮಿ ಯಾವ ಚುನಾವಣೆಯಲ್ಲೂ ಗೆದ್ದಿಲ್ಲ ಸ್ವಾಮಿ. ಎಸ್ಪೆಷಲಿ ಕರ್ನಾಟಕದಲ್ಲೇ ವೋಟ್ ಚೋರಿ ಮಾಡಿರೋದನ್ನ ಪ್ರೂವ್ ಆಗಿದೆ. 7 ಜನದ ಮೇಲೆ ಆನಂದಳ ಕ್ಷೇತ್ರದಲ್ಲಿ 7 ಜನ ಮೇಲೆ FIR ಆಗಿದೆ. ಅದ್ರ ಬಗ್ಗೆ ಚರ್ಚೆ ಮಾಡ್ಲಿ ವಿಜೇಂದ್ರ ಸಾಹೇಬ್ರು ಮತ್ತೆ ಅಶೋಕ್ ಅಣ್ಣವರು. ಅದ್ರ ಬಗ್ಗೆ ಯಾವುದೇ ತರ ಚರ್ಚೆ ಮಾಡಲ್ಲ. ಮಂಗಳೂರಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಯುವ ಮುಖಂಡ ಅವನ್ನ ಮಲ್ಡ್ರು ಮಾಡಿದ್ರು. ಅದ್ರ ಬಗ್ಗೆ ಯಾವುದೇ ಚರ್ಚೆ ಬಿಜೆಪಿ ಅವ್ರು ಮಾಡಲ್ಲ. ಅದೇ ಬೇರೆ ಸಮುದಾಯದವರು, ಬೇರೆ ಗುಂಪಿಗೆ ಸೇರಿರೋರು ಏನಾದ್ರು ಮರ್ಡರ್ ಮಾಡಿದ್ರೆ ಇಡೀ ರಾಜ್ಯನೇ ಚಿತ್ರಾನ್ನ ಮಾಡಿರೋರು ಬಿಜೆಪಿ ಅವರು. ಆ ವಿಚಾರದ ಬಗ್ಗೆ ಯಾಕೆ ಚರ್ಚೆ ಮಾಡಲ್ಲ ಬಿಜೆಪಿ ಅವರು? ಏನೋ ಅನಿವಾರ್ಯವಾಗಿ ಅವ್ರ ವೈಯಕ್ತಿಕವಾಗಿ ಏನೋ ಜಗಳ ಆಗಿರುತ್ತೆ, ಅದನ್ನ ಜಾತಿಗೆ ತತ್ತಾರೆ, ದೊಡ್ಡದಾಗಿ ಬಿಂಬಿಸ್ತಾರೆ. ನಾವು ಹಿಂದೂ ವಿರೋಧಿಗಳು ಆ ತರ ಎಲ್ಲ ಬಿಂಬಿಸ್ತಾರೆ. ಮತ್ತೆ ಅನ್ಯಾಯವಾಗಿ ಸತ್ತೋದಾರಿ ಒಬ್ಬ ಯೂತ್ ಕಾಂಗ್ರೆಸ್ ಹುಡುಗ ಪಂಚಾಯತಿ ಮೆಂಬರ್, ಅವನ್ನ ಮಲ್ಡ್ರು ಮಾಡಿ ಸಾಯಿಸಿದ್ರು. ಸಾಮಾನ್ಯ ನಿಮ್ಗೂ ಗೊತ್ತಿರ್ಬೇಕು ತಾನೆ ಮಲ್ಡ್ರು ಮಾಡಿರೋರು ಯಾರು ಅಂತನ. ನೀವ್ ಯಾಕೆ ಪ್ರಸ್ತಾಪ ಮಾಡ್ತಾ ಇಲ್ಲ? ಶಿರಾ ತಾಲೂಕ್ ಯುವ ಕಾಂಗ್ರೆಸ್ ಮುಖಂಡ ಜನಪ್ರಿಯ TB ಜಯಚಂದ್ರ ಸಾಹೇಬ್ರ ಕ್ಷೇತ್ರದವರು ನಾವು. ಬಹಳ ತುಮಕೂರು ಜಿಲ್ಲೆಯಲ್ಲಿ ಅವರದೇ ಆದಂತ ಕೊಡುಗೆ ಕೊಟ್ಟಿರುವ TB ಜಯಚಂದ್ರ ಸಾಹೇಬ್ರ ಕ್ಷೇತ್ರದವರು ನಾವು. ರಂಗನಾಥ್ ಯಾದವ್ ಅಂತ ಯುವ ಕಾಂಗ್ರೆಸ್ ಮುಖಂಡ.